ಬೆಂಗಳೂರಿನ ಡಿಸಿ ಕಚೇರಿಗೆ ಬೆಂಕಿ ಹಾಕಿದ ಯಾರು ಎನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ರಾತ್ರೋರಾತ್ರಿ ಜಿಲ್ಲಾಧಿಕಾರಿ ಕಚೇರಿಗೆ ದಿಢೀರಂತ ಬೆಂಕಿ ಬಿದ್ದಿರುವಂತದ್ದು. ಬೆಂಗಳೂರಿನ ಡಿಸಿ ಕಚೇರಿಗೆ ಬೆಂಕಿ ಬಿದ್ದಿದೆ. ಹಾಗಾದ್ರೆ ಬೆಂಕಿ ಹಾಕಿದ್ದು ಯಾರು ಎನ್ನುವಂತಹ ಪ್ರಶ್ನೆ. ರಾತ್ರೋರಾತ್ರಿ ಜಿಲ್ಲಾಧಿಕಾರಿ ಕಚೇರಿಗೆ ದಿಢೀರಂತ ಬೆಂಕಿ ಹಾಕಿದ್ರು ಅಥವಾ ಬೆಂಕಿ ಕಾಣಿಸ್ಕೊಂಡಿತ್ತು. ಅಲ್ಲಿ ಡಿಸಿ ಕಚೇರಿ ಬೇಸ್ಮೆಂಟ್ಗೆ ಬೆಂಕಿ ಹಾಕಲಾಗಿದೆ, ಫೈಲ್ಗಳೆಲ್ಲ ಕೂಡ ಭಸ್ಮ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಸಂಜೆ 7 ಗಂಟೆಗೆ ಡಿಸಿ ಕಚೇರಿಗೆ ಒಂದು ಬೆಂಕಿ ತಗಲಿದೆ. ಬೇಸ್ಮೆಂಟ್ನಲ್ಲಿ ಇದ್ದಂತಹ ಎಲ್ಲ ದಾಖಲೆಗಳು ಡಾಕ್ಯುಮೆಂಟ್ಗಳು ಸುಟ್ಟೋಗಿದೆ ಅಂತ ಹೇಳ್ತಾ ಇದ್ದಾರೆ. ರಜೆ ದಿನವೇ ಡಿಸಿ ಕಚೇರಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ, ಅಗ್ನಿ ಅವಘಡ ಆಗಿದೆ. 108 ಅನುಮಾನ ಹುಟ್ಟು ಹಾಕಿದೆ ಈ ಒಂದು ವಿಚಾರ. ಯಾಕಂದರೆ ಇಂಪಾರ್ಟೆಂಟ್ ಫೈಲ್ಗಳು ಇರುತ್ತೆ. ಹೀಗಾಗಿ ಯಾಕೆ ಈ ಒಂದು ಘಟನೆ ನಡೀತು, ಯಾರು ಬೆಂಕಿಯನ್ನು ಇಟ್ಟರು, ಅಥವಾ ಆಕಸ್ಮಿಕವಾಗಿ ಆದಂಥದ್ದು ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ದಂತ ಗೊತ್ತಿಲ್ಲ. ಡಿಸಿ ಕಚೇರಿಗೆ ಬೆಂಕಿ ಅವಘಡ ಏನಿದೆ, ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ. ಡಿಸಿ ಕಚೇರಿ ಒಂದು ಬೇಸ್ಮೆಂಟ್ನಲ್ಲಿ 100 ಕೋಟಿ ಕಡತಗಳಿವೆ. ನಿನ್ನೆ ದಿಢೀರಾಗಿ ಬೆಂಕಿ ಏನು ತಾಕಿಕೊಂಡಿತ್ತು ಅಥವಾ ಕಾಣಿಸ್ಕೊಂಡಿತ್ತು, ಅದರಿಂದ ಭಸ್ಮ ಆಗಿದ್ದಾವೆ. ಅವೆಲ್ಲವೂ ಕೂಡ ಬೆಂಕಿ ಅವಘಡದಿಂದ ಆತಂಕಕ್ಕೊಳಗಾಗಿದ್ದಾರೆ ಡಿಸಿ ಜಗದೀಶ್. ಈ ಒಂದು ವಿಚಾರದಲ್ಲಿ ಜಗದೀಶ್ ಅವರಿದ್ದಾರೆ ಡಿಸಿ. ಹೀಗಾಗಿ ಸ್ಥಳದಲ್ಲೇ ಠಿಕಾಣಿಯನ್ನು ಹೂಡಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಡಿಸಿ ಮತ್ತು ADC ಇಬ್ಬರೂ ಕೂಡ. ಯಾಕಂದರೆ ಡಿಸಿ ಕಚೇರಿ ನಿನ್ನೆ ರಜೆ ಇತ್ತು. ಹೀಗಾಗಿ ಈ ಒಂದು ಬೆಂಕಿ ಅವಘಡ ಹೇಗೆ ಕಾಣಿಸ್ಕೊಳ್ತು, ಹೇಗಾಯಿತು ಅಂತ ಗೊತ್ತಿಲ್ಲ. ಯಾರು ಮಾಡಿದರು, ಯಾಕೆ, ಅದರ ಉದ್ದೇಶ ಏನು, ಬೇರೆ ಏನಾದರೂ ಕಾರಣಗಳು ಇದೆಯಾ, ಎಲ್ಲ ಕಡಿಸ್ಕೊಂಡಿದ್ದಾರೆ ಡಿಸಿ ಅವರು ಈ ಒಂದು ವಿಚಾರ. ಯಾಕಂದರೆ ಸಾಕಷ್ಟು ಡಾಕ್ಯುಮೆಂಟ್ಗಳಿದ್ವು ಬೇಸ್ಮೆಂಟ್ನಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಬೆಂಕಿ. ರಾತ್ರಿ ಸುಮಾರು 7 ಗಂಟೆಗೆ, ಸಂಜೆ 7 ಗಂಟೆಗೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅನುಮಾನಗಳು, ಸಾಕಷ್ಟು ಅನುಮಾನ ಉಟ್ಕೊಂಡಿದೆ. ಏನಾಗಿರಬಹುದು, ಯಾಕೆ ಅಂತ 108 ಅನುಮಾನ ಉಟ್ಕೊಂಡಿದೆ. ಸಾಕಷ್ಟು ಇಂಪಾರ್ಟೆಂಟ್ ಆದಂಥ ಡಾಕ್ಯುಮೆಂಟ್ಗಳೆಲ್ಲ ಇದ್ವು ಅಲ್ಲಿ ಬೇಸ್ಮೆಂಟ್ನಲ್ಲಿ ಇರಿಸಲಾಗಿತ್ತು ಡಿಸಿ ಕಚೇರಿಗೆ. ಈ ರೀತಿಯಾದಂತಹ ಬೆಂಕಿ ಅವಘಡ ಏನಿದೆ, ಸಾಕಷ್ಟು ಅನುಮಾನಗಳು ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ಡಿಸಿ ಜಗದೀಶ್ ಆತಂಕಕ್ಕೆ ಒಳಗಾಗಿದ್ದಾರೆ. ಏನಿರಬಹುದು ಅಂತ ಸ್ಥಳದಲ್ಲಿಯೇ ಕೂತ್ಕೊಂಡು ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಡಿಸಿ ಮತ್ತು ADC ಇಬ್ಬರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಏನಾಗಿರ್ಬೋದು, ಹೆಂಗಾಗಿರ್ಬೋದು, ಬೆಂಕಿ ಹೇಗೆ ತಗಲಿರಬಹುದು ಅಂತ. ಯಾರಾದರೂ ಬೆಂಕಿ ಹಾಕಿದ್ರೆ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿ ಏನಾದರೂ ಆಯ್ತಾ, ಯಾವ ರೀತಿ ಆಗೈತಿ, ಎಲ್ಲ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ರೀತಿಯಲ್ಲಿ ಯೋಚನೆ ಮಾಡೇ ಮಾಡ್ತಾರೆ, ಏನಾಗುತ್ತೆ, ಯಾಕಾಗಿದೆ ಅಂತ ಗೊತ್ತಾಗುತ್ತೆ. ಆದರೆ ಈಗ ಸದ್ಯಕ್ಕೆ ಮಾತ್ರ ಇನ್ನೂ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಸಾಕಷ್ಟು ಅನುಮಾನಗಳಿವೆ ಈ ಒಂದು ವಿಚಾರದಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.